ಭಾನು ಮುಷ್ತಾಕ್ ಅವರನ್ನ ಕರೆದಿದ್ದು ಉದ್ಘಾಟನೆಗೆ ಅಲ್ಲಿಂದ ದೊಡ್ಡ ಮಟ್ಟದ ವಿವಾದ ಶುರುವಾಯಿತು. ಇನ್ನು ಇದೆಲ್ಲದರ ನಡುವೆ ಡಿ.ಕೆ. ಅದ್ಯಾಕಂತ ಸ್ಟೇಟ್ಮೆಂಟ್ ಕೊಟ್ಟರೋ ಗೊತ್ತಿಲ್ಲ. ಈ ಚಾಮುಂಡಿ ಬೆಟ್ಟ ಇದೆಯಲ್ಲ ಅದು ಕೇವಲ ಹಿಂದೂಗಳ ಆಸ್ತಿನಾ ಅಂತ ಕೇಳೋದ್ರ ಮುಖಾಂತರ ಹೊಸ ವಿವಾದವನ್ನು ಹುಟ್ಟಾಕಿದ್ರು. ಈ BJPಗೆ JDSಗೆ ತಾವೇ ತಮ್ಮ ಕೈಯಾರೆ ಒಂದು ದೊಡ್ಡ ಅಸ್ತ್ರವನ್ನು ಕೊಟ್ಟುಬಿಟ್ರು. ನೋಡಿ, ಇವ್ರನ್ನ ಅನೌನ್ಸ್ ಮಾಡಿ, ಭಾನು ಮುಷ್ತಾಕ್ ಅವ್ರನ್ನ ಅನೌನ್ಸ್ ಮಾಡಿ ಅಪ್ಪಿ ತಪ್ಪಿ ಮುಖ್ಯಮಂತ್ರಿಗಳು ಒಂದೇ ಒಂದು ಮಾತಾಡಿಲ್ಲ. ಇಲ್ಲಿ ತನಕ ನಿರಂತರವಾಗಿ ಬೇರೆ ಬೇರೆಯವರು ಮಾತಾಡ್ತಾ ಇದ್ದಾರೆ. DK ಶಿವಕುಮಾರ್ ಅಂತನೂ ಮಾತಾಡಿ ಸಿಕ್ಕಾಕೊಂಡಿದ್ದಾರೆ. ಈ ಮುಖಾಂತರ ತಮ್ಮವರೇ ತೋಡಿದಂಥ ಕೆಡ್ಡಕ್ಕೆ ಏನಾದರೂ DK ಬಿದ್ದುಬಿಟ್ರಾ, ಭಾವೋದ್ವೇಗದಲ್ಲಿ ಏನಾದರೂ DK ಶಿವಕುಮಾರ್ ಇಂಥ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಆದರೆ ಇದ್ಯಾವುದನ್ನು ಕೂಡ ಒಪ್ಕೊಳ್ಳಿಕ್ಕೆ DK ಶಿವಕುಮಾರ್ ತಯಾರಿಲ್ಲ. DK ಹೇಳ್ತಾರೆ ನಾನು ಹೇಳಿದ ಸತ್ಯ, ಆದರೆ ಕೆಲವರಿಗೆ ಅದನ್ನು ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಾರೆ DK. ಹಿಂದೂಗಳ ಆಸ್ತಿ ಮಾತ್ರ ಎಲ್ಲರಿಗೂ ಸೇರಿ, ಒಕ್ಕೋಡ್ ಆಸ್ತಿ ಅವ್ರಿಗೆ ಸೇರಿ. ತಮ್ಮ ಹೇಳಿಕೆಯನ್ನ ತತ್ಕ್ಷಣ ಹಿಂಪಡಿಬೇಕು. 6 ಕೋಟಿ ಹಿಂದೂಗಳಲ್ಲಿ ಒಬ್ಬ ಮಹಿಳೆ ಸಿಕ್ಕಿಲ್ವ ಇವಾಗ? ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂದ DK ಮಾತಿನ ಜ್ವಾಲೆ ಇಂದೂ ಕೂಡ ಧಗಧಗಿಸಿದೆ. ನಿನ್ನೆಯಷ್ಟೇ ಬಿಜೆಪಿಯ ಸಾಲು ಸಾಲು ನಾಯಕರು DK ಹೇಳಿಕೆಯನ್ನ ಖಂಡಿಸಿದ್ರು. ಇಂದು ಇದಕ್ಕೆ ಮಾಜಿ ಸಿಎಂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. DK ಹೇಳಿಕೆ ಉದ್ದಟತನ ಎಂದು ತಿವಿದಿದ್ದಾರೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಾಗ ಹೋಗ್ತೀವಿ. ಏನ್ ಗುರುದ್ವಾರಕ್ಕೆ ನಮ್ನ ಹೋಗೋದೇನ ತಪ್ಪಿಸ್ಬೇಕಾಗ್ತದೆ? ಯಾರು ಹಿಂದೂ ದೇವಸ್ಥಾನಗಳು, ಧಾರ್ಮಿಕ ಸಂಸ್ಥೆಗಳು ಯಾರಪ್ಪನ ಆಸ್ತಿ ಅಲ್ಲ ಅಂತಕ್ಕಂಥ ಅವರು ಒದ್ದಾಡ್ತಾರೆ. ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ರೀತಿ ಈ ರೀತಿಯ ಒಂದು ಸಮಸ್ಯೆಗಳು ಉಂಟು ಮಾಡೋದೇನಿದೆ, ಅದು ಸರ್ಕಾರಕ್ಕೆ ಕೂತು ಬರ್ತಕ್ಕಂಥದ್ದು, ಅದರ ಒಂದು ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ಅವರೇ ಅನುಭವ. ಚಾಮುಂಡಿ ಹಿಂದೂಗಳ ಆಸ್ತಿಯಲ್ಲ ಅಂದ ತಕ್ಷಣ ಬಿಜೆಪಿ ನಾಯಕರು ಮತ್ಯಾರ ಆಸ್ತಿ ಎನ್ನುವ ಪ್ರಶ್ನೆಯನ್ನ ಮಾಡಿದ್ರು. ಇದಕ್ಕೆ ಉತ್ತರಿಸಿದ್ದ DK ಸರಕಾರದ್ದು ಎಂದಿದ್ರು. ಈ ಸಮರ್ಥನೆಗೆ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಒಕ್ಬೋರ್ಡ್ ಆಸ್ತಿನ ಬಿಡ್ತೀರಾ, ಮಸೀದಿಗಳನ್ನ ಬಿಡ್ತೀರಾ? ಹಿಂದೂಗಳ ಆಸ್ತಿ ಮಾತ್ರ ಎಲ್ಲರಿಗೂ ಸೇರಿದ್ದು, ಇವರ ಆಸ್ತಿ ಎಲ್ಲ ಅವ್ರಿಗೆ ಸೇರಿದ್ದು. DK ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೇನೆ, ತಮ್ಮ ಹೇಳಿಕೆಯನ್ನ ತತ್ಕ್ಷಣ ಹಿಂಪಡಿಬೇಕು. ಬಹುಶಃ ನನಗನ್ನಿಸ್ತದೆ DK ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಕನಸನ್ನ ಕಾಣ್ತಾ ಇದ್ದಾರೆ. ಆ ಕನಸು ನನಸಾಗ್ಬೇಕು ಅಂತೇಳಿ ಇವತ್ತು ಗಾಂಧಿ ಕುಟುಂಬದವರಿಗೆ ಖುಷಿ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ದೇವರ ಜೊತೆಯಲ್ಲಿ ಎಲ್ಲ ಒಂದ್ ಕಡೆ ಸಂಘರ್ಷ ಬೇಡ, ಇದು ನಿಮ್ಗೆ ಒಳ್ಳೇದಲ್ಲ. ಒಬ್ಬ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಏನ್ ಹೇಳಿದಿರಿ ಅದು ನೀವು ವಿತ್ಡ್ರಾ ಮಾಡಿದ್ರೆ ಒಳ್ಳೇದು. ಇನ್ನು ರಾಜವಂಶಸ್ಥೆ ಪ್ರಮೋದಾದೇವಿ ಇಡೀ ಬೆಳವಣಿಗೆ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ಹಿಂದೂ ದೇಗುಲ ಅಲ್ಲದಿದ್ರೆ ಅದನ್ನ ಮುಜರಾಯಿ ಇಲಾಖೆಗೆ ತರ್ತಾ ಇರಲಿಲ್ಲ ಎಂದು DK ನಡೆಯನ್ನ ಖಂಡಿಸಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳಿಗೆ ಸೇರಿಲ್ಲ ಎಂಬಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಮತ್ತು ತಪ್ಪಿಸಬಹುದಾದವು. ಅದು ಹಿಂದೂ ದೇವಸ್ಥಾನವಲ್ಲದಿದ್ರೆ ಅದನ್ನ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ತರ್ತಿರ್ಲಿಲ್ಲ. ಸರ್ಕಾರವು ಆಯೋಜಿಸುವ ಆಚರಣೆಗಳು ಧಾರ್ಮಿಕ ಸ್ವರೂಪದ್ದಾಗಿಲ್ಲ. ಆದ್ರೆ ನಾವು ಧಾರ್ಮಿಕ ಆಚರಣೆಗಳನ್ನ ಖಾಸಗಿಯಾಗಿ ಆಚರಿಸುತ್ತಲೇ ಇರ್ತೇವೆ. ಸರ್ಕಾರ ಕೂಡ ಸಾಂಸ್ಕೃತಿಕ ಆಚರಣೆಗಳನ್ನ ಅರಮನೆಯ ಮುಂದೆ ಆಯೋಜಿಸುತ್ತದೆ. 2 ಆಚರಣೆಯಿಂದ ಗೊಂದಲ ಆಗದಿರಲಿ ಎಂದು ಪ್ರತ್ಯೇಕ ಸಮಯ ನಿಗದಿ ಮಾಡಲಾಗಿದೆ. ಪ್ರಮೋದಾದೇವಿ ರಾಜವಂಶಸ್ಥೆ. ಆದರೆ DCM DK ಶಿವಕುಮಾರ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾನು ಕೆಲವು ಸತ್ಯ ಹೇಳಿದ್ರೆ ಕೆಲವರು ಸಹಿಸಿಕೊಳ್ಳಲ್ಲ ಎಂದಿದ್ದಾರೆ. ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದೇವಿ ದೇವ್ರಿಗೂ ಇರ್ಬೋದು, ಯದುವೀರ್ ಇರ್ಬೋದು, ಅಸೆಂಬ್ಲಿಲಿ ಇರ್ಬೋದು, ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ಮನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ. ಈ ಮಧ್ಯೆ ಭಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡುವುದನ್ನ ಬಿಜೆಪಿ ವಿರೋಧಿಸುತ್ತಿದೆ. ಧಾರ್ಮಿಕ ಆಚರಣೆ ಮುಂದಿಟ್ಟು ಬಿಜೆಪಿ ನಾಯಕರು ಭಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆ ಬೇಡ ಎನ್ನುತ್ತಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ನಾವು ಅವರ ಸಾಧನೆ ನೋಡಿ ಕರೆದಿದ್ದೀವಿ ಅಂತಿದ್ದಾರೆ.
ಬಾನು ಮುಷ್ತಾಕ್ ಅವರು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಎಲ್ಲ ಆಚಾರ ವಿಚಾರಗಳನ್ನು ಒಪ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಅದನ್ನ ನಾವು ಒಪ್ಕೊಳ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಇವತ್ತು ಕೂಡ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ಮೈ ಸ್ಟೇಟ್ಮೆಂಟ್. ಇವತ್ತು ದಸರಾ ಅಂತಕ್ಕಂಥದ್ದು ಕೇವಲ ಒಂದು ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ. ಹಿಂದೆ ನಿಸಾರ್ ಅಹಮದ್ ಅವ್ರು ಇದ್ದಾಗ ಆಯ್ತಾ ಕರೆದಿದ್ವು, ಬಾನು ಮುಸ್ತಾಕ್ ಏನೋ ಅದನ್ನು ಅವರು ಮುಸ್ಲಿಂ ಹೆಣ್ಮಗಳು ಅಂತೇಳಿ ನಾವು ಕರೆದಿದ್ವ. ಬೂಕರ್ ಪ್ರಶಸ್ತಿ ಸಿಕ್ಕಿದೆ, ವಿಜಿತರಿದ್ದಾರೆ, ನಮ್ಮವ್ರಿದ್ದಾರೆ, ಅವ್ರಿಗೆ ಕರೆದಿರುವಂಥ ತಪ್ಪ ಅದು. ನೀವೆಲ್ಲವನ್ನು ಒಯ್ದು ಈಗ ಎಷ್ಟೋ ಸಲ ನಮ್ಮ ದರ್ಗಾದಾಗೂ ನಮ್ಗೆ ಕರೀತಾರೆ. ಕರ್ನಾಟಕದಲ್ಲಿ ಸುಮಾರು 6 ಕೋಟಿ ಹಿಂದೂಗಳಿದ್ದಾರೆ. 6 ಕೋಟಿ ಹಿಂದೂಗಳಲ್ಲಿ ಒಬ್ಬ ಮಹಿಳೆ ಸಿಕ್ಕಿಲ್ವಾ ಇವರಿಗೆ? ಕುರುಬ ಜನಾಂಗದಲ್ಲಿ ಯಾರು ಸಿಕ್ಕಿಲ್ವಾ? ಒಕ್ಕಲಿಗರಲ್ಲಿ ಸಿಕ್ಕಿಲ್ವಾ? ಬ್ಯಾಕ್ವರ್ಡ್ ಅಲ್ಲಿ ಸಿಕ್ಕಿಲ್ವಾ? ಯಾವುದೇ ಜಾತಿ ಸಮುದಾಯದಲ್ಲಿ ಸಿಕ್ಕಿಲ್ವಾ? ಹಂಗಾರೆ ರಾಷ್ಟ್ರಕವಿ ಕುವೆಂಪು ಹೇಳದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ನೀವು ಜಾತಿ ಧರ್ಮದ ಮಧ್ಯ ಸಹ ಒಂದು ಎಲ್ಲವನ್ನು ಒಯ್ದಲ್ಲಿ ಹಸ್ತಿರಲ್ಲ, ಅದು ಸರಿಯಾದದ್ದಲ್ಲ. ಬೇರೆ ಬಿಜೆಪಿ ಬಹುಶಃ ಬೇರೆ ಏನು ಇಶ್ಯೂಸ್ ಇಲ್ಲ ಕಾಣ್ತದೆ ಅವ್ರಿಗೆ. 100 ಜ್ವಲಂತ ಸಮಸ್ಯೆಗಳಿದಾವೆ ಇಲ್ಲಿ. ನಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ದಾಗ ದುಡ್ಡು ಸಿಗ್ತಾ ಇಲ್ಲ ನಮಗೆ. ಈಗ 2ನೇ ಏರ್ಪೋರ್ಟ್ ಇದ್ದದೆ ನಮ್ದು, ಹೋಗಲ್ಲಿ ಮಾತಾಡ್ಲಿ. ಬಿಜೆಪಿ ನಾಯಕರು ಹೀಗೆ ವಿರೋಧ ವ್ಯಕ್ತಪಡಿಸುತ್ತಿದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನನ್ನ ಯಾವ ತಕರಾರು ಇಲ್ಲ ಎಂದಿದ್ದಾರೆ. ನಾನು ಯಾರು ತಾಯಿಯ ಒಂದು ಉತ್ಸವವನ್ನು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಸಂದೇಶ ಕೊಡಲಿಕ್ಕೆ ತಾಯಿಯ ಒಂದು ಮೆರವಣಿಗೆ ಮಾಡತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಅದಕ್ಕೆ ನನ್ನ ತಕರಾರೇನಿಲ್ಲ. ದಸರಾ ಉದ್ಘಾಟನೆಗೆ ದಿನಗಳೇ ಶುರುವಾಗಿದೆ. ಮೈಸೂರು ಜಿಲ್ಲಾಡಳಿತವು ಉದ್ಘಾಟಕರಿಗೆ ಅಧಿಕೃತ ಆಹ್ವಾನ ಕೊಡಲು ಸಿದ್ಧತೆ ನಡೆಸಿದೆ. ಈ ಮಧ್ಯೆ ಬಿಜೆಪಿ ನಾಯಕರು ತಮ್ಮ ವಿರೋಧವನ್ನ ಮುಂದುವರಿಸಿದ್ದಾರೆ. ಹರೀಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.